ಅಯ್ಯಪ್ಪ ನಿನ್ನಯ ಚಿನ್ಮಯ ಸನ್ನಿಧಿ ಕಾಣುವೆನೆಂದಪ್ಪ ಹೇಳಪ್ಪ. ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಅಂದರೆ ಇವತ್ತು ನಮ್ಮೂರಲ್ಲಿ ಇಡುಮುಡಿ ಅಯ್ಯಪ್ಪ ಸ್ವಾಮಿ ಬಾಲಧಾರಿಗೆ ಇಡುಮುಡಿ. ನಾವು ಇವತ್ತಿನ ಬ್ಲಾಗ್ ಶಬರಿಮಲೆ ಸ್ವಾಮಿ ಯಾತ್ರೆ. ಬನ್ನಿ, ಯಾರು ಮಿಸ್ ಮಾಡಿದ್ರೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯಾತ್ರಿಕರಿಗೆ ಶುಭ ಕೋರೋಕ್ಕೆ ನಮ್ಮೂರಿನ ಮುನ್ರಾಮಣ್ಣ ಅಧ್ಯಕ್ಷರು ಬಂದವ್ರೆ. ಅವ್ರಿಗೂ ಒಳ್ಳೆಯದಾಗಲಿ, ಮಾಲಾಧಾರಿ ಒಳಗೋರಿಗೆ ಎಲ್ಲರಿಗೂ ಕ್ಷೇಮ ಬರಲಿ ಅಂತ ಕೇಳ್ಕೊಂಡ ಈ ಕಡೆ ನನ್ನ ಮಗಳು ಹೂನಾರು ಕೂಡ ರೆಡಿಯಾಗಿತ್ತು. ಮನೆಯಲ್ಲಿ ಚೋಡ್ಸ್ಕೊಂಡು ಹೋಗೋಕ್ಕೆ ಸ್ವಾಮಿಗಳು ಎಲ್ಲರೂ ಬಂದಿದ್ರು. ಹಾಗೆ ಇಡುಮುಡಿ ತಲೆ ಮೇಲೆ ಹೊತ್ಕೊಂಡು ದೇವಸ್ಥಾನ ಸ್ವಾಮಿಗಳು ದೇವಸ್ಥಾನ ಕಡೆ ಹೊರಟರು. ಮತ್ತು ನಾವು ಒಂದು ಇಡುಮುಡಿ ಕೂಡ ಸ್ಟಾರ್ಟ್ ಆಗಿತ್ತು. ಸ್ವಾಮಿ ಅಯ್ಯಪ್ಪ ಒಳ್ಳೇದು ಮಾಡಲಿ ಅಂತ ಹೇಳಿ ತುಪ್ಪತ್ತಾಯಿ ಕೂಡ ಕಳಿಸ್ತಾ ಇದ್ರು. ನನ್ನ ತಮ್ಮ ನಾದ್ನಿ ಸ್ವಾಮಿಗಳಿಗೆ ಎಲ್ಲ ಒಳ್ಳೆಯದಾಗಲಿ, ಕ್ಷೇಮ ಬರಲಿ ಅಂತ ಅಯ್ಯಪ್ಪನ ಕೇಳ್ಕೊಂಡು ಸ್ವಾಮಿ ಶರಣಪ್ಪ ಎಲ್ಲ ಅಪ್ಪಣಪ್ಪ ಅಂದು ಇಲ್ಲೇ ಬಾ, ನನ್ನ ಪಕ್ಕದಲ್ಲೇ ಬಾ. ಅಲ್ಲಿರು ಗುರು ಸ್ವಾಮಿಗಳು ಇಡುಮುಡಿ ಕೂಡ ಕಟ್ಟಾದ್ಮೇಲೆ ತಲೆ ಮೇಲೆ ಇಟ್ಟು ನಮ್ಮಪ್ಪ ಕಾಪಾಡಲಿ ಅಂತ ಎಲ್ಲ ಕೇಳ್ಕೊಂಡು ಕೈ ಮುಗಿದು ನಮ್ಮ ತಮ್ಮ ಸ್ವಾಮಿನೂ ಇಡುಮುಡಿ ಎತ್ಕೊಂಡು ದೇವಸ್ಥಾನ ಕಡೆ ಹೊರಟ್ರು. ದೇವಸ್ಥಾನದಲ್ಲಿ ಇಡುಮುಡಿ ಇಟ್ಬಿಟ್ಟು ಮತ್ತು ಈ ಕಡೆ ಊಟ ಕೂಡ ಮನೆಯಲ್ಲಿ ರೆಡಿಯಾಗಿತ್ತು. ಸ್ವಾಮಿಗಳು ಬೆಳಗ್ಗೆಯಿಂದ ಏನು ತಿಂದಿರೋ ಉಪವಾಸ ಇದ್ರು. ಇಡುಮುಡಿ ಕಟ್ಟಗಂಟ ಊಟ ಮಾಡೋಂಗಿಲ್ಲ. ಹಂಗಾಗಿ ಅವ್ರಿಗೆ ಫಸ್ಟು ಊಟ ಬಡಿಸ್ಬಿಟ್ಟು ಆಮೇಲೆ ನಾವೆಲ್ಲ ಕುತ್ಕೊಂಡು ಊಟ ಮಾಡಿದ್ರು ಎಲ್ಲರ ಒಟ್ಟಿಗೆ. ಹಾಗೆ ಇಲ್ಲಿ ಎಲ್ಲರೂ ಎಲ್ಲ ಸ್ವಾಮಿಗಳು ಬಂದು ಪ್ರತಿ ವರ್ಷವೂ ಇದೇ ಜಾಗದಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಪ್ರತಿಯೊಂದು ಸ್ವಾಮಿಗಳು ಬಂದು ಇಲ್ಲೇ ಊಟ ಮಾಡಿ ತನ್ನ ಕುಟುಂಬ ಸಮೇತ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಖುಷಿಯಾಗಿ ನಮ್ಮ ಅಪ್ಪನಿಗೆ ಹಾಗೆ ಊಟ ಕೂಡ ಆಯಿತು ನಮ್ಮದು. ಹಾಗೆ ನನ್ನ ಮಗಳು ರೈಲ್ವೆ ಟ್ರ್ಯಾಕ್ ಮೇಲೆ ಆಟ ಬೇರೆ ಆಡ್ತಾಯಿದ್ಲು. ಈ ಕಡೆಯಿಂದ ಟ್ರೈನ್ ಬೇರೆ ಕೂಗ್ತಾಯಿತ್ತು. ಮಾಮ ಅಂತ ಕರೆದ ಅಷ್ಟೊತ್ತಿಗೆ ಟ್ರೈನ್ ಕೂಡ ಬಂದು ಇದು ನಮ್ಮೂರಿಗೆ ದೊಡ್ಡ ಟ್ರೈನ್ ಚೆನ್ನೈ ಎಕ್ಸ್ಪ್ರೆಸ್ ಚೆನ್ನೈ ಹೊಸೂರು ಹೋಗೋ ಟ್ರೈನ್ ಇದು. ನಮ್ಮೂರಿಗೆ ಮಾತ್ರ ಅಲ್ಲಿ ಆಗದಲ್ಲಿ ಹೋಗ್ತದೆ ಈ ಟ್ರೈನ್ ತುಂಬ ದೊಡ್ಡ ಟ್ರೈನ್ ಇದು. ಬಾಯ್ ಮಾಡಿ ಮತ್ತೆ ಮನೆ ಕಡೆ ಹೊರಟೆ. ಸ್ವಲ್ಪ ಹೊತ್ತಾದ್ಮೇಲೆ ಈ ಕಡೆ ಶಬರಿಮಲೆಗೆ ಒಳ್ಳೆ ಬಸ್ ಕೂಡ ರೆಡಿಯಾಗಿತ್ತು. ತುಂಬ ಚೆನ್ನಾಗೈತೆ ಬಸ್ಸು. ಹಾಗೆ ಈ ಕಡೆ ಬಸ್ ಕೂಡ ತುಂಬ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಸ್ಲೀಪರ್ ಕೋಚ್ ಸೀಟ್ ಕೂಡ ತುಂಬ ಹೈಟೆಕ್ ಇತ್ತು. ಹಾಗೆ ನಮ್ಮ ಗುರುಸ್ವಾಮಿ ಸಮ್ಮುಖದಲ್ಲಿ ಇಡುಮುಡಿ ಹೊತ್ಕೊಂಡು ಎಲ್ಲ ಸಾಲಾಗಿ ಸ್ವಾಮಿಗಳೆಲ್ಲ ಹೊರಟಿದ್ರು.
ಬಸ್ ಮುಂದೆ ಪೂಜೆ ಎಲ್ಲ ಮಾಡಿ ಎಲ್ಲ ಇಡುಮಡಿಗೆ ಕ್ಯಾರಿಯರ್ ಮೇಲೆ ಕೊಡೋಕ್ಕೆ ಎಲ್ಲ ಸಾಲ ಹೊರಟಿದ್ರು ಸ್ವಾಮಿಗಳೆಲ್ಲ. ಬಸ್ ತುಂಬ ಚೆನ್ನಾಗಿದೆ. ಹಾಗೆ ಫಸ್ಟು ಕನ್ಯಾಸ್ವಾಮಿನ ಹತ್ತಿಸಿ ಮಿಕ್ಕಿದಂತೆ ಎಲ್ಲ ಸ್ವಾಮಿಗಳೂ ಸಾಲ ತೆಗೆದುಕೊಂಡ್ರು. ಅವರೊಂದು ಸೀಟ್ ನಂಬರ್ ಕೊಟ್ಟಿದ್ರು, ಸೀಟ್ ಪ್ರಕಾರನೇ ಕುತ್ಕೊಬೇಕಾಯ್ತು. ಮತ್ತು ಇವರು ನಮ್ಮ ಡ್ರೈವರ್ ಸ್ವಾಮಿಗಳಿಗೆ ಮತ್ತು ಪೂಜೆ ಮಾಡಿಬಿಟ್ಟು ಅವರು ಕ್ಷೇಮ ಬರಲಪ್ಪ ಅಂತ ಕೇಳ್ಕೊಂಡು ಡ್ರೈವರ್ ಸ್ವಾಮಿಗೆ ಕೈ ಇಸ್ಕೊಂಡು ಹೊರಟ್ರು. ಬಸ್ ಕೂಡ ಹೊರಟಿತು. ಬಂದಾರೆ ಎಲ್ಲರೂ ದೇವ್ರ ಸ್ವಾಮಿಗಳಿಗೆ ಕ್ಷೇಮ ಬರ್ರಿ ಅಂತ ಕೇಳ್ಕೊಂಡು ಎಲ್ಲ ಶಬರಿಮಲೆ ಕಡೆಗೆ ಬಸ್ಸು ಪಯಣ. ಸ್ವಾಮಿ ಶರಣಮಯ್ಯಪ್ಪ ಅಂತ ಕೇಳ್ಕೊಂತ ಇನ್ನಷ್ಟು ಇದೇ ಥರ ಒಳ್ಳೆ ವೀಡಿಯೋಗಳಿಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ, ಟಾಟಾ, ಬಾಯ್.